ಸಿಲಿಕಾನ್ ಸಿಟಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳ ಉತ್ತೇಜನಕ್ಕೆ ಅಂತ ಬಿಡಿಎದವರು ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದ್ದಾರೆ ಎಲ್ಲ ಕಡೆ. ಆದರೆ ಅದರ ನಿರ್ವಹಣೆಯನ್ನಂತೂ ಕಂಪ್ಲೀಟ್ ಆಗಿ ಮರ್ತೇ ಬಿಟ್ಟಿದ್ದಾರೆ. ಸಾವಿರಾರು ಜನ ವ್ಯಾಪಾರ ವಹಿವಾಟು ನಡೆಸಬೇಕಾಗಿದ್ದ ಬಿಡಿಎ ಕಾಂಪ್ಲೆಕ್ಸ್ ಈಗ ಭೂತ ಬಂಗಲೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಇದು ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್. 993 ಬಿಡಿಎ ಕಾಂಪ್ಲೆಕ್ಸ್ಗಳು ಅರ್ಧಕ್ಕರ್ಧ ಖಾಲಿ. ಎಸ್, ನಗರದಲ್ಲಿ ಬಿಡಿಎ ನಿರ್ಮಿಸಿರುವ ಬಹುತೇಕ ಎಲ್ಲಾ ಕಾಂಪ್ಲೆಕ್ಸ್ಗಳ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲೇ ಅಭಿವೃದ್ಧಿ ಪಡೆದಿರುವಂತಹ ಕಾಂಪ್ಲೆಕ್ಸ್ಗಳ ನಿರ್ವಹಣೆಯನ್ನೇ ಬಿಡಿಎ ಸಂಪೂರ್ಣ ಮರೆತಿದೆ. ಇದರಿಂದಾಗಿ ಬಿಡಿಎ ಕಾಂಪ್ಲೆಕ್ಸ್ಗಳಲ್ಲಿ ಅರ್ಧಕ್ಕರ್ಧ ಮಳಿಗೆಗಳು ಖಾಲಿ ಬಿದ್ದಿವೆ. ನಗರದ ಆಸ್ಟಿನ್ ಟೌನ್, ನಾಗರಬಾವಿ, ಆರ್ಟಿ ನಗರ, ಎಚ್ಬಿಆರ್ ಲೇಔಟ್, ಬನಶಂಕರಿ 2ನೇ ಹಂತದಲ್ಲಿನ ಬಿಡಿಎ ವಾಣಿಜ್ಯ ಸಂಕೀರ್ಣಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ತುತ್ತಾಗಿವೆ. ಬಿಡಿಎ ಸಂಕೀರ್ಣಗಳ ಜಾಗದ ಮೌಲ್ಯ ಸುಮಾರು 5,000 ಕೋಟಿ ರೂಪಾಯಿ ಇದೆ ಅಂತ ಅಂದಾಜಿಸಲಾಗಿದೆ. ಆದ್ರೆ ಇದೆಲ್ಲವನ್ನ ಲೆಕ್ಕಿಸದೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇವರು ಬಿಡಿ ಕಾಂಪ್ಲೆಕ್ಸ್ಗಳು ಹಾಳು ಸುರಿತಾ ಇದ್ದಾವೆ ಕೆಲವು ಕಡೆ. ಇವತ್ತು ನೋಡಿ ಏನಾಗಿದೆ, ವರಮಾನ ಇಲ್ಲ, ಏನೋ ಬೆಂಗಳೂರು ಅಭಿವೃದ್ಧಿ ಕಾರ್ಯಕ್ಕೆ ಬಿಡಿಎಗೆ ಅಂತ ಹೇಳ್ತಾರೆ. ಆದರೆ ವರಮಾನಗಳು ಇವರು ಎಲ್ಲ ಕಡೆ ಖಾಲಿ ಬಿಟ್ಟಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತು ಏನು ಕಾಂಪ್ಲೆಕ್ಸ್ಗಳು ಮಾಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿ ಅಂತ ಹೇಳ್ತಾ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಹೌದು, ಬಿಡಿಎ ನಿರ್ಮಿಸಿದ ಕೆಲ ವಾಣಿಜ್ಯ ಸಂಕೀರ್ಣಗಳು ತುಂಬಾ ಹಳೆಯದಾಗಿದ್ದು ಮಳೆ ಬಂದಾಗ ಸೋರುತ್ತೆ. ಇದರಿಂದಾಗಿ 993 ಮಳಿಗೆಗಳು ಅರ್ಧದಷ್ಟು ಮಾತ್ರ ಭರ್ತಿಯಾಗಿವೆ. ಉಳಿದ ಮಳಿಗೆಗಳು ಖಾಲಿ ಬಿದ್ದಿವೆ. ಇನ್ನು ಸದಾಶಿವ ನಗರದಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ ಅಂತೂ ಯಾವ ಕ್ಷಣಾರ್ಧದಲ್ಲೂ ಧರೆಗೆ ಉರುಳುವ ಸ್ಥಿತಿಯಲ್ಲಿದೆ. ಎಲ್ಲಂದ್ರಲ್ಲಿ ಧೂಳು, ಕಸದ ರಾಶಿ ಆವರಿಸಿಕೊಂಡು ಕಿಟಕಿ ಗಾಜುಗಳು ಪುಡಿಯಾಗಿ ಆಗಸ ತೋರಿಸ್ತಾ ಇವೆ. ಇನ್ನು ಬೆಳಿಗ್ಗೆಯೇ ಇಷ್ಟು ಭಯಾನಕವಾಗಿರೋ ಈ ಕಾಂಪ್ಲೆಕ್ಸ್ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಪರಿವರ್ತನೆಯಾಗುತ್ತೆ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಸರ್, ಇವತ್ತು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಂತಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ ನೀವು ಸುಮಾರು ನೋಡಿರ್ಬೋದು, ಬಿಡಿಎ ಕಾಂಪ್ಲೆಕ್ಸ್ಗಳು ಸುಮಾರು 900 ಮೇಲಿದ್ದಾವೆ. ಬಿಡಿಎ ಕಾಂಪ್ಲೆಕ್ಸ್ಗಳು ಏನಂದರೆ ಜನಗಳು ತೆರಿಗೆ ದುಡ್ಡನ್ನು ತಗೊಂಡೋಗಿ ಬಿಲ್ಡಿಂಗ್ಗಳು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟಾರೆ, ಕಾಂಪ್ಲೆಕ್ಸ್ಗಳು ಕಟ್ಟಾರೆ, ಎಲ್ಲ ಮಾಡಿದ್ದಾರೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ತೆರಿಗೆ ದುಡ್ಡು ಎಷ್ಟು ಕೋಟಿಗಳು, ಸುಮಾರು ಒಂದು 5,000 ಕೋಟಿ ಮೇಲೆ ಲಾಸ್ ಆಗ್ತೈತಿ. ಅದು ಯಾರು ದುಡ್ಡು? ಯಾರೋ ಜನಕ್ಕೆ ಸರಿಗೆ ದುಡ್ಡು. ನೀವು ನಿರ್ವಹಣೆ ಮಾಡಿಲ್ಲ ಅಂದರೆ ಮತ್ತೆ ಅಂಥ ಪ್ರಾಧಿಕಾರ ಯಾಕೆ ಬೇಕು? ಈ ಕೂಡಲೇ ಎಚ್ಚೆತ್ತುಕೊಂಡು ಬೆಂಗಳೂರು ನಗರದಂಥವ ಡಿ.ಕೆ. ಶಿವಕುಮಾರ್ ಅವರು ಇಮ್ಮಿಡಿಯೇಟ್ಲಿನ ಅದು ಯಾರು ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಇಲ್ಲ ನಿರ್ವಹಣೆ ಮಾಡೋಕ್ಕೆ ಈಗಲೇ ಕೂಡಲೇ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ. ನಿರ್ವಹಣೆ ಕಾಣದೆ ಬಸವಳಿದಿರುವಂತಹ ಬಿಲ್ಡಿಂಗ್ ಅನ್ನೇ ಗಾಂಜಾ, ಗಮಲು, ಮದ್ಯಪಾನ, ಮೋಜು ಮಸ್ತಿ ನಡೆಸ್ತಾ ಇದ್ರು ಯಾರೊಬ್ರು ಇತ್ತ ತಲೆ ಹಾಕ್ತೇ ಇರೋದು ನಿಜಕ್ಕೂ ಶ್ಲಾಘನೀಯವೇ ಸರಿ. ಸದ್ಯ ಬಿಡಿಎ ಚುಕ್ಕಾಣಿಯಲ್ಲಿರುವ ಶಾಸಕ ಹ್ಯಾರಿಸ್ ಎಚ್ಚೆತ್ಕೊಂಡು ಅಳಿವಿನ ಅಂಚಿನಲ್ಲಿರೋ ಈ ಕಾಂಪ್ಲೆಕ್ಸ್ಗೆ ಮರುಜೀವ ಕೊಡಿಸುವ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.